ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಇವತ್ತು ನಮ್ಮ ಕೆಂಪಿನ ಕರ್ಕೊಂಡು ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಕ್ಸಸ್ಫುಲಿ 6 months ಕಂಪ್ಲೀಟ್ ಆಯಿತು ಅವಳಿಗೆ. ಸೊ ನಿನ್ನೆನೇ ಆ್ಯಕ್ಚುಲಿ 13ನೇ ತಾರೀಕು ಕಂಪ್ಲೀಟ್ ಆಗಿತ್ತು. ಬಟ್ ನಿನ್ನೆ ಅವಳಿಗೆ ಏನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಿದ್ನಲ್ಲ, ಅದಕ್ಕೆ ನಿನ್ನೆ ಬೇಡ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾಯಿದ್ವಿ. ಇವತ್ತು 2 ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ ಪಾಪ ಅವಳಿಗೆ. ಗೊತ್ತಿಲ್ಲ ಜ್ವರ ಬರುತ್ತೆ ಏನು. ಅದ್ರ ಜೊತೆಗೆ ಡಯಟ್ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸಾಲಿಡ್ಸು. ಅದೇನು ಹೇಳ್ತಾರೆ ಡಾಕ್ಟ್ರು ಅದನ್ನು ಹೇಳ್ತೀನಿ. ಇವಾಗ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಅಷ್ಟೇ, ಮೋಸ್ಟ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅದಾದಮೇಲೆ ಕೆಮ್ಮೆಲ್ಲ ಇತ್ತಲ್ಲ, ಸೊ ಅದರದ್ದು ಫಾಲೋ ಅಪ್ ಚೆಕಪ್ ಮಾಡ್ತಾರೆ ಅದೊಂದು. ಅದಾದಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ ಮೋಸ್ಟ್ಲಿ. ಏನು ಬಂಗಾರಿ, ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದ್ರದ್ದು ಸ್ವಲ್ಪ ಡಯಟ್ ಎಲ್ಲ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಬಂದು ಹೇಳ್ತೀನಿ, ಬರೋವಾಗ ಹೇಳ್ತೀನಿ ವಾಪಸ್ಸು. ಯಾರೋ ಒಬ್ರು ಕಮೆಂಟ್ ಮಾಡಿದರು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ. ಸೀಟ್ ಬೆಲ್ಟ್ ಹಾಕಿದ್ದೀನಿ ಅಂತ ನೋಡಿ, ಫೀಡ್ ಮಾಡ್ತಿದ್ದೆ ಅಂತ ಹಿಂದೆ ಹಾಕಿದ್ದೀನಿ ಅಷ್ಟೇ. ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದೀನಿ. ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರೆ ಟಿಂಡಿ ಅಂತ ಸೌಂಡ್ ಬರ್ತೀನಿ. ವ್ಯಾಕ್ಸಿನ್ ಕೊಟ್ಟಿದ್ದಾರೆ, ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಇಂಜೆಕ್ಷನ್ ಐಸ್ ಪ್ಯಾಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎರಡು 4 ಸೊ ಆಯಿತು, ಪಾಪಗೆ ಇವಾಗ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾಯಿದ್ದೀವಿ. ಫ್ಲೂ ಇಂಜೆಕ್ಷನ್ ಕೊಟ್ಟರು, ಒಂದೇ ಒಂದು ಕೊಟ್ಟರು ಲೆಫ್ಟ್ ಲೆಗ್ಗೆ. ಇಂಜೆಕ್ಷನ್ ಕೊಡೋವಾಗ ಒಂದು ಸ್ವಲ್ಪ ಹತ್ಲು ನಮಗೆ. ಅವಿಗೆಲ್ಲ ಕೊಡಿಸಿ ಎಕ್ಸ್ಪೀರಿಯೆನ್ಸ್ ಆಗೈತೆ, ಅಳ್ತಾರೆ ಅಂತ ಪಕ್ಕ ಗೊತ್ತು. ಅವಿಗೆಲ್ಲ ಕೊಡಿಸೋವಾಗ ಜಾಸ್ತಿ ಒಂದು ಸ್ವಲ್ಪ ನೋವಾಗೋದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಫಿಕ್ಸ್ ಮೈಂಡ್, ಓಕೆ ಅಳ್ತಾರೆ ಅಂತ ಒಂದು ಲೆವೆಲ್ ಫಿಕ್ಸ್ ಆಗಿದ್ವಿ. ಅದೇ ಇವಾಗ ಹೋದಾಗ ಚೆನ್ನಾಗಿ ಮಾತಾಡಿಸ್ತಿದ್ಲು ಆಯಿತಾ ಡಾಕ್ಟ್ರು. ವಾವ್ ಕ್ಯೂಟಾಗಿದ್ದಾಳೆ ಅಂತ ಅಂತಿದ್ರು. ಕೂದಲೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕನ್ವರ್ಸೇಷನ್ ಮಾಡ್ತಿದ್ವಿ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಯಾರು ಸ್ಟಾರ್ಟ್ ಮಾಡಿದ್ಲು. ಒಂದು ಜಾಸ್ತಿ ಹೊತ್ತೇನು ಅಡ್ಡಿಲ್ಲಲ್ವ, ಒಂದು 30 seconds ಹತ್ಲೇನೋ ಅಷ್ಟೇ. ಅದಾದ್ಮೇಲೆ ಮತ್ತೆ ಅದು ಟಾಯ್ಸ್ ಗೀಸ್ ತೋರಿಸಿ ಮಾತಾಡಿಸಿ ಕನ್ವರ್ಟ್ ಮಾಡಿಬಿಟ್ವಿ. ಆಮೇಲೆ ಸುಮ್ಮನೆ ಆಗ್ಬಿಟ್ಲು. ಈಗ ಫೀಡ್ ಮಾಡಿದ್ದೀನಿ, ಮಲ್ಕೊಂಡವಳೆ. ಏನು ಹೇಳಿಲ್ಲ ಅವರು, ಮಲ್ಕೊಂಡು ಅಳ್ತಾ ಇದ್ಲಲ್ಲ, ಮಲ್ಕೊಂಡವಳೆ ಫೀಡ್ ಮಾಡಿದ್ಮೇಲೆ. ಲಾಸ್ಟ್ ಟೈಮೆಲ್ಲ ಇಷ್ಟು ದಿನ ಹೋಗೋದ್ರಲ್ಲಿ ಏನು ಮಾಡ್ತಿದ್ಲು ಅವಳು, ಯೂಶ್ವಲಿ ಮಲ್ಕೊಂಬಿಡೋಳು. ಲಾಸ್ಟ್ ಅಪಾಯಿಂಟ್ಮೆಂಟು ಈ ಅಪಾಯಿಂಟ್ಮೆಂಟ್ ಮಾತ್ರ ಅವಳು ಎದ್ದಿದ್ದು. ಇವಾಗ ಮತ್ತೆ ಮಲ್ಕೊಂಡವಳೆ. ಇದು ಅವ್ರು ಹೇಳಿದ್ದು, ಯೂಶ್ವಲಿ ನಾವು ಯಾವಾಗಲೂ ವ್ಯಾಕ್ಸಿನ್ ಕೊಡಿಸೋವಾಗ ಇದು ಮಾಡಿ ಏನು ಜ್ವರ ಬರ್ಬೋದು ಅಂತ ಹೇಳೋರು. ಇದಕ್ಕೇನೋ ಜ್ವರ ಬರಲ್ಲ ಅಂತ ಹೇಳೋರೆ. ಮೋಸ್ಟ್ಲಿ ಜ್ವರ ಗಿರ ಏನು ಬರಲ್ಲ ಅನಿಸುತ್ತೆ. ಫ್ಲೂ ವ್ಯಾಕ್ಸಿನ್ ಕೊಡಿಸಿದ್ದು 6 months ಕಂಪ್ಲೀಟ್ ಆಗಿದಾಗ ಕೊಡ್ತಿರೋದಲ್ಲ ಆ ವ್ಯಾಕ್ಸಿನ್ನು. ಮತ್ತೆ 1 month ಆದಮೇಲೆ ಮತ್ತೆ ಬನ್ನಿ ಬಿಟ್ಕೊಂಡು ಅಂತ ಹೇಳಿದ್ದಾರೆ. ಅದಾದಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಫಸ್ಟ್ ಅದೇ 6 months ಆಯ್ತಲ್ಲ, ಸೊ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಫಸ್ಟು ಇವಾಗ ಒಂದು 1 week ಅಂದರೆ ಫಾರ್ ಎಕ್ಸಾಂಪಲ್ ಫ್ರೂಟ್ಸು, ವೆಜಿಟೇಬಲ್ಸ್ ಆ ಥರ ಕೊಟ್ಟರೆ, ಅಂದರೆ ಆ್ಯಪಲ್ ಕೊಟ್ಟರೆ ಸ್ಟೀಮ್ ಮಾಡಿ ಕೊಡಿ, ಮತ್ತು ಬಾಳೆಹಣ್ಣು, ಪಪ್ಪಾಯ ಆ ಥರದ್ದೆಲ್ಲ ಕೊಡ್ಬೋದು. ವೆಜಿಟೇಬಲ್ಸ್ ಎಲ್ಲ ಕೊಡ್ಬೋದು ಅಂತ ಹೇಳಿದ್ದಾರೆ, ಸ್ಮ್ಯಾಶ್ ಮಾಡಿ ಕೊಡ್ಬೋದು ಅಂತ. ಸೊ ಒಂದು ಹೊಸ್ದಾಗಿ ಟ್ರೈ ಮಾಡ್ತಿರೋದ್ರಿಂದ 1 ವೆಜಿಟೇಬಲ್ಸ್ ಅದ 1 ಫ್ರೂಟ್ಸ್ನ 2 days ಕಂಟಿನ್ಯೂಸ್ ಆಗಿ ಕೊಡಿ. ಸೊ ಅವಾಗ 2 days ಅಂತ ಹೇಳಿದ್ದು. ಅಂದರೆ 1 weekಲ್ಲಿ ಒನ್ ಟೈಮ್ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಹೇಳಿದ್ದು 1 week ಫುಲ್ಲು 1 dayಗೆ 1 time ಕೊಡಿ ಅಂತ. ಅದಾದಮೇಲೆ 2 times ಸ್ಟಾರ್ಟ್ ಮಾಡಿ, ಮತ್ತು ಸೀರಿಯಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಅಂತ.
ಅಂದರೆ ಇದು ರಾಗಿ ಸರಿ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ 1 ವೀಕ್ ಆದಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳೋರೆ. 1 ವೀಕ್ ಆದಮೇಲೆ ಬರೀ ರಾಗಿ ಇಲ್ಲ. ಅಯ್ಯೋ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊತಾನೆ. 1 ವೀಕ್ ಆದ್ಮೇಲಿಂದ ರಾಗಿ ಕೊಡಿ, ರಾಗಿ ಸರಿ ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳಿರೋದು. 1 ವೀಕಿಗೆ 1 ಫ್ರೂಟ್ಸ್ ಅಲ್ಲ, ಹೊಸದು ಫಸ್ಟ್ ಟೈಮ್ ಕೊಡೋವಾಗ 2 days ಕಂಟಿನ್ಯೂಸ್ ಸೇಮ್ ಫ್ರೂಟ್ಸ್ನೇ ಕೊಡಿ ಅಂತ ಹೇಳಿರೋದು. ಅದೇ ಇಂಟ್ರಡ್ಯೂಸ್ ಮಾಡುವಾಗ 1 ಫ್ರೂಟ್ನ 2 days ಕೊಡಿ ಅಂತ ಹೇಳಿರೋದು ಅವರು. ಸೊ ಅದಾದಮೇಲೆ 1 ವೀಕ್ ಆದಮೇಲೆ ರಾಗಿ ಸರಿ ಕೊಡ್ಬೋದು ಅಂತಲೂ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಹೆಂಗಾಗುತ್ತೆ ಹಂಗೆ ನೋಡ್ಕೊಂಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಹಾಲು ಕೊಡಬೇಡಿ ಅಂತ ಹೇಳಿದ್ರು. ಶುಗರು ಹಾಲು ಅದೆಲ್ಲ 1 year ಕೊಡಬೇಡಿ ಅಂತ ಯೂಶಲಿ ಹೇಳೋದು ಸಾಲಿಡ್ ಸ್ಟಾರ್ಟ್ ಮಾಡುವಾಗ. ಇವತ್ತು ಹೋಗಿ ತಿನ್ಸೋಣ, ನೋಡೋಣ ಬನಾನಾ ಅಥವಾ ಯಾವುದೋ ಒಂದು ಫ್ರೂಟ್ಸ್ನ ಹಂಗೆ ಲೈಟಾಗಿ ತಿನ್ನಿಸ್ತೀನಿ ನೋಡೋಣ. ನಾಳೆನಾ ಪಕ್ಕ ಮತ್ತೆ ಮನಸ್ಸು ಚೇಂಜ್ ಮಾಡ್ಕೊಳ್ಳಲ್ಲ ಮನೆಗೆ ಹೋದ್ಮೇಲೆ. ಹೇಳಕ್ಕಾಗಲ್ಲ, ಒಂದ್ಸಲ ಬೇಡ ಅಂತಾನೆ ಒಂದ್ಸಲ ಕೊಡೋಣ ಅಂತಾನೆ, ಒಂದ್ಸಲ ಬೇಡ ಅಂತಾನೆ ಒಂದ್ಸಲ ಪಚ್ಚ ಬಾಳೆಹಣ್ಣು ಕೊಡೋದಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಿದೀವಲ್ಲ ಫ್ರೂಟ್ಸು, ಬೇಜಾನ್ ಕಿರಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ. ಇದು ಬೇಡ ಅದು ಬೇಡ, ಹಿಂಗೆ ಬೇಕು ಹಂಗೆ ಬೇಕು ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ನೀರು ಕೊಡ್ಬೋದು ಅಂತ ಹೇಳವ್ರೆ. ಏನ್ ಕೇಳಿಸ್ಕೊಂತಿದ್ದೆ ನೀನು ಡಾಕ್ಟರ್ ಹೇಳೋವಾಗ? ಸಮಾಧಾನ ಮಾಡ್ತಿರ್ಲಿಲ್ವಾ? ಮತ್ತೆ ಸುಮ್ಮನೆ ಇರೋ, ನಾನು ಹೇಳೋದನ್ನ ನಂಬು. ನೀನ್ ಕೇಳಿಸ್ಕೊತಿದ್ದೆ, ನಾನು ಸಮಾಧಾನ ಮಾಡ್ತಿರ್ಲಿಲ್ಲ. ಮತ್ತೆ ನಾನು ಹೇಳೋದನ್ನ ನಂಬ್ಕೊ. ಇವಾಗ ನಾನು ಹೇಳ್ತಿರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಓಕೆ, ವಾಟ್ ಎವರ್, ಒಂದು ಬಿಡಿ, ಒಂದು ಇದ್ದಿದ್ದೆ ಒಂದು. ಆದಮೇಲೆ ನೀರನ್ನ ಕೊಡ್ಬೋದು ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪನೇ ಕೊಡಿ ಅಂತ. ಆದರೆ 1 ವೀಕ್ ಆದ್ಮೇಲ ಅಂತಲೂ ಕೇಳಿದೆ. ಅವರಿಲ್ಲ ಸ್ಟಾರ್ಟ್ ಮಾಡ್ಬೋದು ಅಂತ. ಅಂದರೆ ಏನಾದರೂ ಒಂದು ಈಗ ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಕೊಟ್ಟ ತಕ್ಷಣ ಕೊಡೋಕೆ ಹೋಗಬೇಡಿ, ಒಂದು ಸ್ವಲ್ಪ ಗ್ಯಾಪ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನೀರು ಕುಡಿಸ್ಬೋದು, ಫ್ರೂಟ್ಸ್ಗಳು ತಿನ್ನಿಸ್ಬೋದು. 1 ವೀಕ್ ಆದಮೇಲೆ ರಾಗಿ ಸರಿ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಬರೀ ರಾಗಿ ಕೊಡಿ, ಎಕ್ಸ್ಟ್ರಾ ಕಾಳುಗಳೆಲ್ಲ ಹಾಕಿ ಕೊಡಬೇಡಿ ಅಂತ ಹೇಳಿದ್ರು. ಸೊ ಮೋಸ್ಟ್ಲಿ ಬರೀ ರಾಗಿ ಪೌಡ್ರು ಮಾಡಕ್ಕೆ ಹಾಕೈತೆ. ಯಾರು ಹೇಳಿಲ್ಲ ಸಜ್ಜು ಮಿಂಟ್ಲು. ಅದಾದಮೇಲೆ ಐರನ್ ಸಿರಪ್ನ ಕೊಟ್ಟಿದ್ದಾರೆ. ಹೆಂಗ್ ಗುರಿಸ್ತಾವನೆ ಅಂದ್ರೆ ನನಗೆ ಇರಿಟೇಟ್ ಮಾಡ್ತಾವನೆ ಅಂದ್ರೆ. ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸಿರಪ್ ಕುಡಿಸಿಲ್ಲ ಅಂತ ಒಂದು ಸಿರಪ್ ನೀನು ಮಾತಾಡೋದು ಅವ್ರು ಕೇಳಿಸೋದೇ ಇಲ್ಲ, ನಿನ್ನ ಹತ್ರ ಮೈಕೆ ಇಲ್ಲ ಆಯಿತಾ. ಸೊ ಅದೊಂದು ಐರನ್ನು ಇವಾಗ ಸ್ಟಾರ್ಟ್ ಮಾಡಿ 3 months ಕೊಡಿ ಅಂತ ಹೇಳಿದ್ದಾರೆ. ಸೊ ವಿಟಮಿನ್ ಡಿ ಕೊಡ್ತಾ ಇದ್ದೀನಲ್ಲ, ಅದ್ರ ಜೊತೆಗೆ ಐರನ್ ಬೇರೆ ಕೊಡಬೇಕು. ಸೊ ಐರನ್ ಸ್ವಲ್ಪ ಕಹಿ ಇರುತ್ತೆ ಯೂಶಲಿ. ಬ್ಲೆಡ್ ಥರ ಇರುತ್ತಂತೆ, ಅದು ಸ್ವಲ್ಪ ಕಹಿ. ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ಹೋಯ್ತು ಹೇಳಿ. ಅವಿನೂ ಸ್ವಲ್ಪ ಕುಡಿತಾ ಇರಲಿಲ್ಲ. ಡಾಕ್ಟ್ರೂ ಗೊತ್ತು ಅನ್ಸುತ್ತೆ ಮೋಸ್ಟ್ಲಿ ಅವ್ರಿಗೂ. ಸೊ ಅವ್ರು ಅದೇ ಹೇಳಿದ್ದು. ಸೊ ಯೂಶಲಿ ಇಷ್ಟಪಡೋದಿಲ್ಲ. ಸೊ ಇಷ್ಟಪಡೋದಿಲ್ಲ ಅಂದರೆ ಯಾವ್ದಾದ್ರು ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಿದರು. ಸೊ ಅದನ್ನು 3 months ಕೊಡೋಕೆ ಹೇಳಿದ್ದಾರೆ. ಅದ್ರ ತಕ್ಷಣ ತುಬಕ್ಕಂತ ಹೋಗಿತ್ತಿದ್ದಲ್ವ ಅವಿ. ಇಷ್ಟೇ ಅಪ್ಡೇಟ್ ಅವ್ರು ಹೇಳಿರೋದು ಡಾಕ್ಟ್ರು. ಇವತ್ತು ಇಲ್ಲಾಂದರೆ ನಾಳೆ ಸಾಲಿಡ್ನ ಸ್ಟಾರ್ಟ್ ಮಾಡ್ತೀನಿ. ಹಾಕ್ಬೇಕಿಲ್ಲ, ನಂಗೆ ಸೌಂಡ್ ಮಾಡ್ತಾವಳೆ ಅಷ್ಟೆ. ಅವು ಮನೆಗೆ ಹೋಗಿ ಏನಾದರೂ ಫ್ರೂಟ್ಸ್ ತಿನ್ಸಿದ್ರೆ ಅದನ್ನು ತೋರಿಸ್ತೀನಿ ಏನು ತಿನ್ನಿಸ್ದೆ ಅಂತ. ಏನು ತಿನ್ನಿಸ್ತಾ ಇದೆಯಾ? ಬಾಳೆಹಣ್ಣು, ಬನಾನಾ, ಪಚ್ಚ ಬಾಳೆಹಣ್ಣು ಅಲ್ಲ, ಚಿಕ್ಕ ಬಾಳೆಹಣ್ಣು. ಚಿಕ್ಕ ಬಾಳೆಹಣ್ಣು ತಾನೇ, ಬಾಳೆಹಣ್ಣು ತಿಂತಂಗಿಲ್ಲ. ನೋಡ್ರಮ್ಮ ಹೆಂಗಾಡ್ತಾನೆ. ಏನಾಗ್ತೈತೆ ಹೆಂಗೆ ಮಾಡ್ಬೇಕು. ಮುಖ ನೋಡಿ, ಮುಖ
ಇವಾಗ ಹಾಲು ಕುಡ್ದವಳೇನ ಇಲ್ಲ ನುಂಗಿಲ್ಲ ಬಾಯಲ್ಲಿ ಎಲ್ಲ ನುಂಗುದ್ಲು ಒಂದು ಸ್ವಲ್ಪ. ಎಲ್ಲ ಬಾಯಲ್ಲೇ ಐತೆ ಸೈಡಲ್ಲಿ ಇಟ್ಕೊಂಡು ಇಲ್ಲಮ್ಮ ನಂತಾಳೆ. ನೋಡ ನೀರು ಹೆಂಗಿಂತ ನೋಡು ಚಿನ್ನಿ ನೋಡು ಹೆಂಗ್ ತಿಂತಾಳೆ. ಫಸ್ಟ್ ಟೈಮ್ ತಿಂತಿರೋದ್ ಕಡೆ ನೀನು ನೋಡ್ರಿ ಹೆಂಗ್ ತಿಂತಾಳೆ. ಹೊಟ್ಟೆ ಎಷ್ಟಿಲ್ಲ ಹಂಗಾರೆ ತಿಂತಾವಳೆ ರುಚಿಗೆ ಎಷ್ಟಾಗ ತಿಂತಾಳೆ ನೋಡಲ್ಲಿ ಹೆಂಗ್ ತಿಂತಾಳೆ ನೋಡು. ಹೆಂಗ್ ತೆಗಿತಾಳೆ ಬಾಯಿ ಹಿಂಗ್ ಮಾಡ್ಕೊಳ್ಳೋ ಸ್ಪೂನಲ್ಲಿ ಮೂತಿ ಒಂಚೂರು ಬಾಯಿ ಹಿಂಗ್ ಮಾಡ್ತಾಳೆ ಮುಖನ ಬಟ್ ತಿಂತಾಳೆ. ಹೇಳ್ಕೊಳಕ್ ಬರಲ್ಲ ಒಳಗಡೆ. ಉಷ್ವಾಗೆ ಇಲ್ಲ ಹೇಳೋದು ಇಲ್ಲದ್ರೆ ತಿನ್ನೋಳು. ಎಮ್ಮಿ ಇದ್ಯಾ ಎಮ್ಮಿನಾ ಅಶ್ವಾದ ತಿನ್ಸ್ಬೇಕು ನೋಡಲು ತೆಗಿತಾಳೆ ಬಾಯಿ ಹೆಂಗ್ ತೆಗಿತಾಳೆ. ಅವ್ರು ಸ್ಪೂನ್ ಸ್ಮೂತ್ ಆಗಿರೋವಲ್ಲ ಎಲ್ಲಿ ಎಲ್ಲ ಕಳ್ಳಾಕಿದ್ರು ಬಟ್ಲಿತ್ತು ಬೆಳ್ಳಿ ಸ್ಪೂನ್ ಎಲ್ಲ ಕಳ್ಳಾಕಿದ್ರು. ನಾನ್ ಕಳ್ದಾಕಿದ್ದೀನಿ ಇದು ಅವ್ಳು ಕಳ್ಳಾಕಿದ್ರು. ಬಟ್ಲೈತೆ ಸ್ಪೂನ್ ತಗೋಬಾಗ ತಿನ್ನಮ್ಮ. ಅಲ್ಲೇ ಇದೆ ಬಾಯಲ್ಲಿ ಐತೆ ಮೆತ್ತೀರದೈತೆ ಸಾಕು ಬಿಡು ಸಂಜು. ತಿನ್ಸಕ್ ಅವೆಲ್ಲ ಅವೇ ಯಾವ್ದು ತಿನ್ಬೇಡಿ ಗ್ಲಾಸ್ ಮೇಲೆ ತಿರ್ಗಾ ಹಣ್ಣು ಅದ್ರೊಳಗೆ ಹಾಕಿ ಚೀಪದು ಎಲ್ಲ ನೋಡಲು ತೆಗಿತಾಳು ಬಾಯಿ. ಆಗ್ದಾಗ ಒಂಚೂರು ಹಿಂಗ್ ಮಾಡ್ತಾಳೆ ಮುಖನ ತಿಂತಾಳ. ಅಶ್ವಾದ ತಿನ್ಸ್ಬೇಕು ಆಯ್ತು ಚಿಂದಿ ಬೇಡ ಏನು ಬೇಡ. ಬಾಳೆಹಣ್ಣೇನು ಏ ದಪ್ಪ ಹಾಕಿದ್ಯಾ ಸಂಜು ನೋಡೋದು ಎಷ್ಟು ದಪ್ಪ ಹಾಕಿದ್ಯಾ. ಬರಲ್ಲ ಅಶ್ವಾಗಿರ್ಬೇಕು ತಿನ್ಸೋವಾಗ. ಇನ್ನೇನು ದಪ್ಪನ ಮೂಕಣ ಇಷ್ಟಿಷ್ಟ ಹಾಕಿದ್ರೆ ಸಾಕು. ಫುಲ್ಲು ಸ್ಮ್ಯಾಶ್ ಮಾಡ್ಬೇಕು. ಬಿಡು ಹೋಗ್ಬಿಡು ನೀನು ತಿರ್ಸಾ ಸಮಾಧಾನ ಆಯ್ತಾ. ಅದ್ರೊಳಗೆ ಹಾಕೋ ಇನ್ನೊಂದ್ಸಲ ಬರ್ಬೇಡ ಊಟ ವಿಷಯಕ್ಕೆ. ಅಲ್ವಾ ಚಿನ್ನಿ ಅಲ್ವಾ ಚಿನ್ನಿ. ಚಿನ್ನಿ ಹೆಂಗಿತ್ತು ತಿಂದಿದ್ದು ಗುಡ್ಡು ಹೆಂಗಿತ್ತು ತಿಂದಿದ್ದು ಚೆನ್ನಾಯ್ತಾ ಚೆನ್ನಾಯ್ತಾ. ಸಾಕಮ್ಮ ಏ ಬೇಡ ಸಾಕು. ಬಿಸಿನೀರು ಆರಿಸಿ ಬಿಸಿ ಮಾಡಿ ಆರಿಸಿ ಕುಡಿಸ್ಬೇಕು. ಹೋಗಿ ಸುಮ್ಮನೆ ಬಿಡೋದು ನಮ್ಗೆ. ಅಶ್ವಾದ ತಿನ್ಸಿದ್ರೆ ಅದ್ರಲ್ಲಿ ಇದು ಗೊತ್ತಾಗೋದು ಚೆನ್ನಾಗಿ ಇದು ಮಾಡೋದು ಹೊಟ್ಟೆ ತುಂಬಿತೈತಿ. ಅದರ್ವೈಸ್ ಇದಿಷ್ಟು ಅಪ್ಡೇಟು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೆ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ ಬಾಯ್.